ಬಿಡದಿ ನಾನಿನ್ನ ಬಿಡಲಾರೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದು ಕಡೆ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಂದು ಕಡೆ ಬಿಡದಿಗೋಸ್ಕರ ತಿಕ್ಕಾಟ ನಡೆದಿದೆ, ಘರ್ಷಣೆ ನಡೆದಿದೆ. ರೈತರು ಬೀದಿಗಿಳಿದು ಬರೋಬ್ಬರಿ 500 ದಿನಗಳಿಂದ ಹೋರಾಟ ಒಂದು ಕಡೆ ಮಾಡ್ತಾ ಇದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೇ ಸಿದ್ಧ ಅಂತ ಡಿ.ಕೆ. ಶಿವಕುಮಾರ್ ಹೊರಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಅನ್ನು ಮಾಡಿದರೆ ರೈತರು ಈಗ ಬೀದಿ ಪಾಲಾಗ್ತಾರೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದ್ದಾವೆ. ಮತ್ತೊಂದು ಕಡೆ ಈಗ ರಿಯಲ್ ಎಸ್ಟೇಟ್ ಬುದ್ಧಿ ಎಲ್ಲಿ ಬಿಡ್ತಾರೆ ಡಿ.ಕೆ. ಶಿವಕುಮಾರ್ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬಿಡದಿ ಟೌನ್ಶಿಪ್ಗೋಸ್ಕರ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ನಾಡಿನ ಹಿತಾಸಕ್ತಿ ಪರ ಇಲ್ಲ, ಇದು ರಿಯಲ್ ಎಸ್ಟೇಟ್ಗಾಗಿ ಇಟ್ಟಿರುವಂತಹ ಕಾರ್ಯಕ್ರಮ ಅಂತ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗ ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಇದು ಉಪಯೋಗ ಆಗಲ್ಲ. ಇದು ಕುಮಾರಸ್ವಾಮಿ ಅವರ ಹೇಳಿಕೆ. ನಾವು ಹೋರಾಟವನ್ನು ಮಾಡ್ತೀವಿ, ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ನಮ್ಮ ಹೋರಾಟ ಅಂತ ನೇರವಾಗಿ ಡಿ.ಕೆ. ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ನಾಡಿನ ಹಿತಾಸಕ್ತಿ ಪರ ಇಲ್ಲ, ಇದು ರಿಯಲ್ ಎಸ್ಟೇಟ್ಗಾಗಿ ಇಟ್ಟಿರುವಂತಹ ಒಂದು ಕಾರ್ಯಕ್ರಮ, ಸ್ಕೀಮ್, ಅಂದರೆ ಹಣ ಹೊಡೆಯುವಂತಹ ಸ್ಕೀಮ್ ಇದು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಸರ್ಕಾರಕ್ಕೆ ಜೊತೆಗೆ ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಈಗ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರೂ ಕೂಡ ಒಂದೇ ಜಿಲ್ಲೆಯಲ್ಲಿ ಗೆದ್ದು ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. 2006, 2007 ಮತ್ತು 2018ರಲ್ಲಿ ಇದೇ ಕಾಂಗ್ರೆಸ್ ಜೊತೆ ಕೂಡ ಕೈ ಜೋಡಿಸಿದ್ರು. ಒಂದು ಕಡೆ ಕುಮಾರಸ್ವಾಮಿ ಅವರು ಆಗಾಗ ಒಂದು ಮಾತು ಹೇಳ್ತಾ ಇರ್ತಾರೆ, ರಾಮನಗರ ಮತ್ತು ಚನ್ನಪಟ್ಟಣ ನನ್ನ 2 ಕಣ್ಣುಗಳಿದ್ದ ಹಾಗೆ. ಒಂದು ಅಲ್ಲಿ ರಾಮನಗರಕ್ಕೆ ಅಥವಾ ಚನ್ನಪಟ್ಟಣಕ್ಕೆ ಏನಾದರೂ ಅನ್ಯಾಯ ಆದರೆ ನನ್ನ ಕಣ್ಣಿಗೆ ಏಟಾದ ಲೆಕ್ಕಾಚಾರ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಮತ್ತು ರಾಮನಗರ ರಾಜಕೀಯವಾಗಿ ಅವರಿಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಟ್ಟಂತಹ ಕ್ಷೇತ್ರ, ಆ ಭಾಗದ ಜನ ಅವ್ರನ್ನೂ ಕೂಡ ಕೈ ಹಿಡಿದಿದ್ದಾರೆ. ಈಗ ಇದೇ ರಾಮನಗರ ಜಿಲ್ಲೆಯ ಕನಕಪುರದಿಂದ ಗೆದ್ದು ಬಂದಿದ್ದು ಈ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಕೂಡ ಈಗ ರಾಮನಗರವನ್ನು ಇತ್ತೀಚೆಗೆ ಅವರು ಡಿ.ಸಿ.ಎಂ ಆಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕೂಡ ಮಾಡಿದರು. ಅದಾದಮೇಲೆ ಈ ಬೆಂಗಳೂರಿಗೆ ಸೇರ್ಪಡೆ ಆಗಿದೆ. ಈಗ ಅದು ಅಂದರೆ ಬೆಂಗಳೂರಿಗೆ ಸೇರ್ಪಡೆ ಆದರೆ ಅದು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಆ ಜಾಗಕ್ಕೊಂದು ಒಳ್ಳೆ ಹೆಸರು ಬರ್ತದೆ ಅಂತ ಆ ಲೆಕ್ಕಾಚಾರದಲ್ಲಿ ಏನಾದರೂ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ರೈತರ ವಿರೋಧದ ನಡುವೆ ನೀವು ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆ ಹೇಗೆ ಹೊರಡಿಸ್ತೋ ಗೊತ್ತಾಗ್ತಾ ಇಲ್ಲ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಹೆಂಗಸರು, ಮಕ್ಕಳು, ವಯೋವೃದ್ಧರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಚಕಾರ ಎತ್ತುತ್ತಾ ಇದ್ದಾರೆ. ನಮ್ಮ ಭೂಮಿನ ಕಬಳಿಸ್ಬೇಡ್ರಪ್ಪ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರಕ್ಕೆ ಕಣ್ಣಿಲ್ವಾ ಅಥವಾ ಸ್ಪೆಷಲಿ ನೂತನ ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಕಣ್ಣಿಲ್ವೋ ಅರ್ಥ ಆಗ್ತಾ ಇಲ್ಲ. ಆ ಟೌನ್ಶಿಪ್ ಮಾಡಲಿಕ್ಕೆ ರೈತರಿಗೆ ಸಾಕಷ್ಟು ಆಮಿಷಗಳನ್ನು ಒಡ್ಡಿದ್ರು ಕೂಡ ರೈತರು ಈಗ ಬಗ್ತಾ ಇಲ್ಲ, ರೈತರು ಈಗ ಜಗ್ತಾ ಇಲ್ಲ. ಅವರಿಗೆ 1 ಎಕರೆಗೆ 2.07 ಕೋಟಿಯಿಂದ 2.5 ಕೋಟಿ ರೂಪಾಯಿ ಪರ್ ಎಕರೆಗೆ ಈಗ ನೀವು ಡಿಕ್ಲೇರ್ ಮಾಡಿದ್ದೀರಾ. ಆದರೆ ರೈತರ ಹತ್ರ ನೀವು ಹಣ ಕೊಟ್ಟು ಅಥವಾ ಬೇರೆ ಇನ್ನೇನೋ ಆಮಿಷ ಒಡ್ಡಿ ನೀವು ಹಣ ಅವರಿಗೆ ತಲುಪುತ್ತೋ ಇಲ್ವೋ ಅವೆಲ್ಲ ಸಾಕಷ್ಟು ಪ್ರೊಸೀಜರ್ಸ್ಗಳಿರ್ತವೆ. ಯಾಕಂದರೆ ರೈತರು ಯಾವತ್ತೂ ಕೂಡ ಹಣ ನೋಡಿ ಬದುಕ್ತಾ ಇಲ್ಲ, ಭೂಮಿ ನೋಡಿ ಬದುಕ್ತಾ ಇದ್ದಾರೆ. ಫಲವತ್ತಾದಂತಹ ಭೂಮಿ ಇದೆ ಅಲ್ಲೀಗ. ಯಾವುದೋ ಬರಡು ಭೂಮಿನೋ, ಬಂಜರು ಭೂಮಿನೋ ಅಥವಾ ಬೆಳೆ ಬೆಳೀಲಿಕ್ಕೆ ಯೋಗ್ಯ ಅಲ್ಲದಿದ್ದ ಭೂಮಿನೋ ಆಗಿದ್ದರೆ ಈ ಒಂದು ವಿಚಾರ. ಆದರೆ ಫಲವತ್ತಾದಂಥ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆ ಬೆಳೆ ಬೆಳೆದಿರೋದನ್ನ ನೀವು ನಾಶ ಮಾಡಿ ಟೌನ್ಶಿಪ್ ಮಾಡ್ತೀರಾ ಅಂದರೆ ಇದರ ಉದ್ದೇಶ ಏನು ಅಂತ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರು ಈಗ ಇದಕ್ಕೆ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಜೊತೆಗೆ ರೈತರು ಕೂಡ ಖಂಡಿಸ್ತಾ ಇದ್ದಾರೆ. ಜೊತೆಗೆ ಜೂನ್ 20ನೇ ತಾರೀಕು, ಜೂನ್ ಮತ್ತು 22ನೇ ತಾರೀಕು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೈರಮಂಗಲ ಚಲೋ ಮಾಡ್ತಾ ಇದ್ದಾರೆ. ಅಂದರೆ ಇವರು ಹೋರಾಟ ಮುಂದುವರಿತಾ ಇದೆ ಅಂದರೆ ಈ ಟೌನ್ಶಿಪ್ ಮಾಡಲಿಕ್ಕೆ ರೈತರ ತೀವ್ರ ವಿರೋಧ ಇದೆ ಅನ್ನುವಂಥದ್ದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಎಸ್ ಕುಮಾರಸ್ವಾಮಿ ಅವರು ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಇವತ್ತಿನ ಈ ಒಂದು ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥ ಕೆಲವು ತೀರ್ಮಾನಗಳೇನಿದೆ, ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರು ಕ್ಯಾಬಿನೆಟ್ ನೋಟ್ ಇಟ್ಟಿರ್ತಕ್ಕಂಥದ್ದನ್ನೇ ನಾನು ಬಹುಶಃ 17ನೇ ತಾರೀಕು ನಿಮಗೆ ಸುದೀರ್ಘವಾಗಿ
ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏನೂ ನೋಡಲಿಲ್ಲ. ಇವಾಗ ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿಯವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥದ್ದೇನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಾಡೇ ಸಿದ್ಧ ಅಂತ ಹೇಳ್ತಾರೆ. ಈಗ ಅಲ್ಲಿ ರೈತರ ಪರಿಸ್ಥಿತಿ ಏನಿದೆ, ನಾವು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ರೈತರ ಬದುಕನ್ನು ನೋಡಬೇಕು, ರಾಜ್ಯದ ಅಭಿವೃದ್ಧಿಯನ್ನು ನೋಡಬೇಕು. ಇವತ್ತು ನಾವು ರಾಜ್ಯದ ಅಭಿವೃದ್ಧಿಗೆ ಹಲವಾರು ಸರ್ಕಾರಗಳು ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಬೆಂಗಳೂರು ನಗರ ಸುತ್ತಮುತ್ತ ಈಗ ಅರ್ಕಾವತಿ ಬಡಾವಣೆ ಅಂತ ಮಾಡಿದ್ರು ಒಂದು ಸರ್ಕಾರ. ಅರ್ಕಾವತಿ ಬಡಾವಣೆಗೆ 3000 ಎಕರೆ ಭೂಮಿನ ಏನು ಭೂಸ್ವಾಧೀನ ಮಾಡ್ಕೋತಾರೆ. ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚೆ 1000 ಎಕರೆ ಕಡಿಮೆ ಮಾಡ್ತಾರೆ, ಡಿನೋಟಿಫೈ ಮಾಡ್ತಾರೆ. ನಂತರ ಬಂದಂಥ ಸರ್ಕಾರಗಳು ಅಲ್ಲೇನು ಅರ್ಜಿ ಹಾಕೊಂಡ್ರು ಮನೆ ಬೇಕು ಅಂತ ಹೇಳಿ, ಅವ್ರಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳಿಗೆ ಯಾವ ಲ್ಯಾಂಡ್ ಡೆವಲಪರ್ಗಳು GPA ಮಾಡ್ಕೊಂಡ್ರು ಅವರುಗಳಿಗೆ ಎಲ್ಲ ರೀತಿಯಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿಗಳನ್ನು NOC ಕೊಟ್ಟು ಡಿನೋಟಿಫಿಕೇಷನ್ ಮಾಡಿ ಏನೇನು ನಡೀತು ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. ಇನ್ನು ಬಿಡದಿ ಬಡಿದಾಟ ತೀವ್ರಗತಿಗೆ ಈಗ ಪರಿಣಾಮ ಬೀಳ್ತಾ ಇರುವ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇರವಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ನಾವು ಬಿಡಲ್ಲ, ಭೂ ಸ್ವಾಧೀನ ವಿಚಾರಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಈಗ BY ವಿಜಯೇಂದ್ರ ಪತ್ರವನ್ನು ಬರೆದು ಆಗ್ರಹಿಸ್ತಾ ಇದ್ದಾರೆ. ದಯಮಾಡಿ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ. ನೀವು ಮಧ್ಯಪ್ರವೇಶ ಮಾಡಬೇಕು, ಟೌನ್ಶಿಪ್ ಮಾಡಿದರೆ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತದೆ, ಗ್ರಾಮೀಣ ಭಾಗದ ರೈತರು ಅಭದ್ರತೆಗೆ ಈಗ ತಳ್ಳಲ್ಪಡ್ತಾರೆ. ಹಾಗಾಗಿ ರಾಹುಲ್ ಗಾಂಧಿಯವರೇ ನೀವು ಸರ್ಕಾರಕ್ಕೆ ಸೂಚನೆ ಕೊಡಿ, ಯಾವುದೇ ಕಾರಣಕ್ಕೂ ಕೂಡ ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ರಾಹುಲ್ ಗಾಂಧಿ ಹೇಳಿದ್ರೆ ಬಿಡದಿ ಟೌನ್ಶಿಪ್ ಬಗೆಹರಿಯುತ್ತಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಬರೀ JDS ನಾಯಕ ಕುಮಾರಸ್ವಾಮಿ ಅಷ್ಟೇ ಅಲ್ಲ, ದೋಸ್ತಿ ನಾಯಕರು BJP ಮತ್ತು JDSನ ದೋಸ್ತಿ ನಾಯಕರು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಬಿಡಲ್ಲ ಅನ್ನುವಂತಹ ಮಾತುಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ರಾಹುಲ್ ಗಾಂಧಿಗೂ ಕೂಡ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪತ್ರವನ್ನು ಬರೆದು ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ರೈತರ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ, ಸಾರ್ವಜನಿಕರ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ. ಟೋಟಲಿ ಇದೊಂಥರ ಈ ರಿಯಲ್ ಎಸ್ಟೇಟ್ ದಂಧೆ ಅಂತ ಒಂದು ಕಡೆಗ ನೇರವಾಗಿ ಆಕ್ರೋಶವನ್ನು ಕುಮಾರಸ್ವಾಮಿಯವರು ಈಗ ವ್ಯಕ್ತಪಡಿಸಿರೋದ್ರಿಂದ ಇದು ಮತ್ತಷ್ಟು ತೀವ್ರಗತಿಗೆ ಈಗ ಹೋಗಿ ನಿಲ್ಲುವ ಎಲ್ಲ ಲಕ್ಷಣಗಳು ಈಗ ಕಂಡು ಬರ್ತಾ ಇದ್ದಾವೆ. ಯಾಕಂದರೆ JDSನವರು ಇದೇ ಜೂನ್ 19ಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 20ನೇ ತಾರೀಕು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೈರಮಂಗಲ ಚಲೋ ಮಾಡ್ತಾ ಇದ್ದಾರೆ. ಬರೀ ರಾಮನಗರ ಜಿಲ್ಲೆ ಅಷ್ಟೇ ಅಲ್ಲ, ರಾಮನಗರದ ಸುತ್ತಮುತ್ತ ಇರುವಂತಹ ಒಟ್ಟು 8-10 ಜಿಲ್ಲೆಯ ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ರೈತರ ತೀವ್ರ ವಿರೋಧದ ನಡುವೆಯೂ ಕೂಡ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ನೀವು ನಗರಾಭಿವೃದ್ಧಿ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಿದ್ದೀರಾ ಅಂದರೆ ಯಾವ ಲೆಕ್ಕಾಚಾರ ಇಟ್ಕೊಂಡು ನೀವು ಅಧಿಸೂಚನೆ ಹೊರಡಿಸಿದಿರೋ ಅರ್ಥ ಆಗ್ತಾ ಇಲ್ಲ. 9 ಗ್ರಾಮಗಳ ಪೈಕಿ ಮೊದಲ ಹಂತದಲ್ಲೇ 3 ಗ್ರಾಮಗಳ ಒಟ್ಟು 519 ಎಕರೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ನಗರಾಭಿವೃದ್ಧಿ ಇಲಾಖೆ ಈಗ ಹೊರಡಿಸಿದೆ. 7,481 ಎಕರೆ ಪ್ರದೇಶ ಲೆಕ್ಕ ಹಾಕಿ, ಒಂದೊಂದು ಎಕರೆಗೆ ರೈತರಿಗೆ 2.07 ಕೋಟಿಯಿಂದ 2.50 ಕೋಟಿವರೆಗೂ ಪರ್ ಎಕರೆಗೆ ಈಗ ಡಿಸೈಡ್ ಮಾಡಿದ್ದಾರೆ. ಇಷ್ಟು ಕೊಡಬೇಕು ಅಂತ ರೈತರೇನು ಕೇಳಿಲ್ಲ. ಕೆಲವೊಂದಿಷ್ಟು ರೈತರುಗಳು ದುಡ್ಡಿನ ಆಮಿಷಕ್ಕೆ ಆ ತತ್ಕ್ಷಣಕ್ಕೆ ಒಪ್ಕೊಂಡಿರ್ಬೋದೇನೋ, ಆದರೆ 80% ರೈತರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ರೈತರಿಗೆ ಗೊತ್ತು
ಆ ಬೆಲೆ ಬಂಗಾರದ ಬೆಲೆ ಅಂತ ಗೊತ್ತು. ಯಾಕಂದರೆ ಆ ಭೂಮಿ ನೀವು ಕೋಟಿ ಕೊಟ್ಟರು ಕೂಡ ಅಂಥ ಭೂಮಿ ಸಿಗಲ್ಲ. ಇವತ್ತು ತೆಂಗು ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ಆ್ಯಪಲ್ ಬೆಳೀತಾ ಇದ್ದಾರೆ. ನೀವೆಲ್ಲ ಅಂದ್ಕೊಂಡಿರ್ತೀರ ಈ ಸೇಬು ಹಣ್ಣು ಜಮ್ಮು ಕಾಶ್ಮೀರದಲ್ಲಿ, ಶಿಮ್ಲಾದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ ಬೆಳೀತಾರಂತ. ರಾಮನಗರದಲ್ಲಿ ಬೆಳೀತಾ ಇದ್ದಾರೆ. ರೇಷ್ಮೆ ನಗರಿ ರಾಮನಗರ ಬರೀ ರೇಷ್ಮೆಗೆ ಮಾತ್ರ ಹೆಸರುವಾಸಿ ಆಗಿಲ್ಲ. ಇವತ್ತು ತೆಂಗು, ಅಡಿಕೆ, ಬೇರೆ ಬೇರೆ ಬೆಳೆಗಳ ಜೊತೆಗೆ ಸೇಬು ಕೂಡ ಬೆಳೀತಾ ಇದ್ದಾರೆ. ನೀವು ಒಂದ್ಸಲ ನೋಡಬೇಕು, ಅವೆಲ್ಲ ಒಂದ್ಸಲ ನಮ್ಮ ವಿಜುವಲ್ಸ್ ಎಲ್ಲ ಒಂದ್ಸಲ ತೋರಿಸಿ ಎಷ್ಟೆಲ್ಲ ಆ್ಯಪಲ್ ಎಲ್ಲ ಹೆಂಗೆ ಬೆಳೀತಾ ಇದ್ದಾರೆ, ಆ ಸಮೃದ್ಧವಾಗಿರುವಂತಹ ಒಂದು ತೋಟ ಹೇಗೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ಇಂಥ ಜಾಗದ ಮೇಲೆ ನಿಮಗೆ ಹೆಂಗೆ ಮನಸ್ಸು ಬಂತು ಅಂತ ಆ ಭಾಗದ ರೈತರು ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 7,481 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಸುಮಾರು 9 ಗ್ರಾಮಗಳ ಪೈಕಿ 3 ಗ್ರಾಮಗಳಲ್ಲಿ ಈಗ 519 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಈ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಖರ್ಚಾಗುವಂಥದ್ದು 18,133 ಕೋಟಿ, 18,133 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಟೌನ್ಶಿಪ್ ನಿರ್ಮಾಣ ಆಗ್ತಾ ಇದೆ. ಅಂದರೆ ಈಗ ಗ್ರೇಟರ್ ಬೆಂಗಳೂರು ಏನು ಮಾಡಿದಾರಲ್ಲ, ಈ ಗ್ರೇಟರ್ ಬೆಂಗಳೂರು ಅದೇ ರೀತಿಯಲ್ಲಿ ಬಿಡದಿಯಲ್ಲೂ ಕೂಡ ಒಂದು ಗ್ರೇಟರ್ ಬೆಂಗಳೂರು, ಅಂದರೆ ಬಿಡದಿ ಬಳಿನೂ ಕೂಡ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರಕ್ಕೆ ಈಗ ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ನೋಡಿ, ಈ ವಡೇರಹಳ್ಳಿಯಲ್ಲಿ 63 ಎಕರೆ 10 ಗುಂಟೆ, ಕೆಂಪೈನಪಳ್ಳಿ ಗ್ರಾಮದಲ್ಲಿ 384 ಎಕರೆ 22 ಗುಂಟೆ, ಇನ್ನು ಮಂಡಲಹಳ್ಳಿಯ ಗ್ರಾಮದಲ್ಲಿ 71 ಎಕರೆ 13 ಗುಂಟೆ, ಇಷ್ಟು ಜಾಗವನ್ನು ಆಲ್ರೆಡಿ ಅತಿಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಕೇವಲ 9 ಗ್ರಾಮದ 3 ಹಳ್ಳಿ ವಿಚಾರ. ಇವ್ರಿಗೆ ಬೇಕಾಗಿರೋದೆಷ್ಟು ಟೌನ್ಶಿಪ್ ಮಾಡಲಿಕ್ಕೆ? ಟೋಟಲ್ ಬೇಕಾಗಿರೋದು 7,481 ಎಕರೆ. 7,481 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ 18,133 ಕೋಟಿ ವೆಚ್ಚದಲ್ಲಿ ಈ ಯೋಜನೆ ನಿರ್ಮಾಣ ಆಗ್ತಾ ಇರುವಂಥದ್ದು. ಎಸ್, ಆಲ್ರೆಡಿ ಈಗ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ, BJP ಲೆಟರೇಟಲ್ಲೇ ಪತ್ರವನ್ನು ಬರೆದಿದ್ದಾರೆ. ಎಸ್, ಹಾಗಾದರೆ ವಿಜೇಂದ್ರ ಏನು ಹೇಳಿದರು ನೋಡ್ಕೊಂಬರೋಣ ಬನ್ನಿ. ರೈತರ ಸಮಸ್ಯೆ ಇರ್ಬೋದು, ರಾಜ್ಯದಲ್ಲಿ ಎಲ್ಲೇ ರೈತರ ಸಮಸ್ಯೆ ಇದ್ದಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇರ್ತದೆ. ಹಾಗಾಗಿ ಬಿಡದಿನಲ್ಲೂ ಕೂಡ ಒತ್ತಾಯ ಪೂರ್ವಕವಾಗಿ ರೈತರ ಜಮೀನನ್ನ ಕಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂತ ಹೇಳಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನ್ ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. 100% 100% ರೈತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ಯಾವುದೇ ಒಂದು ಟೌನ್ಶಿಪ್ ಆಗ್ಲಿ ಮತ್ತೊಂದು ಕಾಲ ಬಿಡ್ಕೊಡೋದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಆ ಪಕ್ಷದ ಏನು ರಾಹುಲ್ ಗಾಂಧಿ ಅವರು ಇದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದ್ರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಶಿವಕುಮಾರ್ ಅವರು ಹೇಳಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಯೋಜನೆಯನ್ನು ಒಪ್ಕೊಂಡಿದ್ದಾರೆ, ಅವರೇ ಖುಷಿ ಪಟ್ಟಿದ್ದಾರೆ ಮೊನ್ನೆ ಭೇಟಿಯಾದ ಸಂದರ್ಭ. ಪ್ರಧಾನಮಂತ್ರಿಗಳ ಹೆಸರು ಹೇಳಿಕೊಂಡು ಇಲ್ಲಿ ದಲ್ಲಾಳಿತನ ಮಾಡೋದಕ್ಕೇನು ಕಾಂಗ್ರೆಸ್ ಸರ್ಕಾರ ಹೊರಟಿದೆ, ಇದು ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ರೈತರ ವಿಶ್ವಾಸಕ್ಕೆ ಏನ್ ಹೇಳ್ತದೆ, KDB ರೂಲ್ಸ್ ಏನ್ ಹೇಳ್ತದೆ, 70-80% ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಭೂ ಸ್ವಾಧೀನ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಬಿಡದಿ ವಿಚಾರದಲ್ಲಿ 100% 100% ರೈತರು ಇದ್ರ ವಿರುದ್ಧ ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದ್ರು ಸಹ ಇವತ್ತು ಒತ್ತಾಯ ಪೂರ್ವಕವಾಗಿ ರೈತರ ಮೇಲೆ ಇವತ್ತು ಹೇರೋದಕ್ಕೆ ಹೊರಟಿದ್ದಾರೆ, ಇದು ಖಂಡಿತ ಸರಿಯಲ್ಲ. ಬಿಡದಿಲಿರ್ತಕ್ಕಂಥ